ಸಮಸ್ತ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ನ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಅಂತೂ ಇಂತೂ ಚಿಮುಲ್ ಅಧ್ಯಕ್ಷರ ಆಯ್ಕೆ ಫೈನಲ್. ಬಾಗೇಪಲ್ಲಿಗೆ ಒಲಿಯಿತು ಚಿಮುಲ್ ಮೊದಲ ಅಧ್ಯಕ್ಷ ಸ್ಥಾನ. ಶಾಸಕ ಸುಬ್ಬಾರೆಡ್ಡಿ, ಸಚಿವ ಸುಧಾಕರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ. ಮುಂದುವರೆದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಆಂತರಿಕ ಕಲಹ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಮಹಾಶಿವರಾತ್ರಿ ಆಚರಣೆ. ಚಿಕ್ಕಬಳ್ಳಾಪುರದ ಮರಳು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿವಲಿಂಗ ದರ್ಶನ. ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ ಪರಶಿವನ ಆರಾಧನೆ. 500 ವರ್ಷಗಳ ಇತಿಹಾಸ ಹೊಂದಿರುವ ಹನಪನಹಳ್ಳಿ ದೇವಾಲಯ. ಗುಡಿಬಂಡೆ ತಾಲೂಕಿನ ಹನಪನಹಳ್ಳಿ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಮಹಾಶಿವರಾತ್ರಿ ಸಡಗರ. ಶಿವನಿಗೆ ವಿಶೇಷ ಪೂಜೆ, ಅಲಂಕಾರ. ವಾರ್ತೆಗಳ ವಿವರ. ಈಗ ತಾನೇ ರಚನೆಯಾಗಿರುವ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರ ಸ್ಥಾನ ಅಂತಿಮವಾಗಿದ್ದು, ಮೊದಲ ಅವಧಿಯ ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿಗೆ ಒಲಿದಿದೆ. ಸ್ವಾತಂತ್ರ್ಯದ ನಂತರದ ರಾಜಕೀಯ ಇತಿಹಾಸದಲ್ಲಿ ಸದಾ ಸಚಿವ ಸ್ಥಾನ ವಂಚಿತವಾಗಿರುವ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಚಿಮುಲ್ ಅಧ್ಯಕ್ಷರ ಸ್ಥಾನ ತರುವಲ್ಲಿ ಅಲ್ಲಿನ ಶಾಸಕ ಸುಬ್ಬಾರೆಡ್ಡಿ ಯಶಸ್ವಿಯಾಗಿದ್ದು, ಹಾಲು ಒಕ್ಕೂಟದ 2ನೇ ಅಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ನೇಮಕವಾಗುವುದು ಬಹುತೇಕ ಖಚಿತವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಮೊನ್ನೆ ನಡೆದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ನಿಮಗೆಲ್ಲ ನೆನಪಿದೆ ಅಲ್ವೇ? ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದಿರೋದು ನಿಮಗೆ ಅರಿವಿದೆ. ಇದೀಗ ಚಿಮುಲ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿನ ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಮಾಡಿದ್ದು, ಮೊದಲ ಅಧ್ಯಕ್ಷರಾಗಿ ಬಾಗೇಪಲ್ಲಿಯ ಮಂಜುನಾಥ ರೆಡ್ಡಿ ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ. ಅಲ್ಲದೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಡುವೆ ಚಿಮುಲ್ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಏರ್ಪಟ್ಟಿದ್ದು, ಅಧಿಕಾರ ಹಂಚಿಕೆ ಸೂತ್ರದಂತೆ ಉಭಯ ನಾಯಕರನ್ನ ವರಿಷ್ಠರು ಸಮಾಧಾನಪಡಿಸಿರೋದಾಗಿ ತಿಳಿದು ಬಂದಿದೆ. ಚಿಮುಲ್ ಅಧ್ಯಕ್ಷರ ಆಯ್ಕೆ ಕುರಿತು ಕಾಂಗ್ರೆಸ್ ವರಿಷ್ಠರು 2 ಸುತ್ತಿನ ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸಿದ್ದು, ಈ ಸಭೆಗಳಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಗೌರಿಬಿದನೂರು ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ನಡುವೆ ಅಧ್ಯಕ್ಷ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದು, ಅಂತಿಮವಾಗಿ ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಕ್ಷೇತ್ರಗಳ ನಡುವೆ ಫೈಟ್ ನಡೆದಿದೆ ಅಂತ ತಿಳಿದು ಬಂದಿದೆ. ಸುಬ್ಬಾರೆಡ್ಡಿ ಮತ್ತು ಎಂಸಿ ಸುಧಾಕರ್ ಉಭಯರು ಪಟ್ಟು ಬಿಡದ ಕಾರಣ ಅಂತಿಮವಾಗಿ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಮೊರೆ ಹೋದ ವರಿಷ್ಠರು ಉಭಯರಿಗೂ ತಲಾ 2.5 ವರ್ಷ ಅಧಿಕಾರ ಹಂಚಿಕೆ ಮಾಡಿ ಉಭಯ ನಾಯಕರನ್ನ ಸಮಾಧಾನಪಡಿಸಿದ್ದಾರೆ ಅಂತ ಉನ್ನತ ಮೂಲಗಳು ತಿಳಿಸಿವೆ. ಈ ಅಧಿಕಾರ ಹಂಚಿಕೆ ಸೂತ್ರದಡಿ ಮೊದಲ ಅವಧಿಗೆ ಬಾಗೇಪಲ್ಲಿಯ ಚಿಮುಲ್ ನಿರ್ದೇಶಕ ಮಂಜುನಾಥ ರೆಡ್ಡಿ ಅಧ್ಯಕ್ಷರಾಗುವುದು, ನಂತರದ 2.5 ವರ್ಷ ಚಿಂತಾಮಣಿಯ ಊಲವಾಡಿ ಬಾಬು ಅಧ್ಯಕ್ಷರಾಗುವುದು ಅಂತ ಮಾತುಕತೆಯಾಗಿರೋದಾಗಿ ತಿಳಿದು ಬಂದಿದ್ದು, ನಾಳೆ ನಡೆಯಲಿರುವ ಚಿಮುಲ್ ಅಧ್ಯಕ್ಷರ ಆಯ್ಕೆಯಲ್ಲಿ ಬಾಗೇಪಲ್ಲಿಯ ಮಂಜುನಾಥ ರೆಡ್ಡಿ ಚಿಮುಲ್ ಚೊಚ್ಚಲ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ. ಈ ಹಿಂದೆ ಕೋಲಾರ ಹಾಲು ಒಕ್ಕೂಟ ಇದ್ದಾಗ, ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗುವುದಕ್ಕೂ ಮೊದಲೇ 1994ರಲ್ಲಿ ಬಾಗೇಪಲ್ಲಿಯ ವಕೀಲ ಹಾಗೂ ಕಾಂಗ್ರೆಸ್ ಮುಖಂಡರಾಗಿದ್ದ ವಿ ಶಿವಾರೆಡ್ಡಿ ಕೋಮುಲ್ ಅಧ್ಯಕ್ಷರಾಗಿದ್ದರು. ಅಂದು ಜಿದ್ದಿನ ಪೈಪೋಟಿಯಲ್ಲಿ ಶಿವಾರೆಡ್ಡಿ ಗೆದ್ದು ಬೀಗಿದ್ರು. ಆ ಮೂಲಕ ಬಾಗೇಪಲ್ಲಿಗೆ ಕೋಮುಲ್ ಮೊದಲ ಅಧ್ಯಕ್ಷರೆಂಬ ಖ್ಯಾತಿಗೆ ಪಾತ್ರರಾಗಿದ್ದರು. ಅವರ ನಂತರ, ಅಂದರೆ ಚಿಕ್ಕಬಳ್ಳಾಪುರ ರಚನೆಯಾಗಿ ಚಿಮುಲ್ ಪ್ರತ್ಯೇಕವಾಗಿ ಚಿಮುಲ್ ರಚನೆಯಾದ ನಂತರ ಮೊದಲ ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿಗೆ ಲಭಿಸಿದ್ದು, ಚಿಮುಲ್ ಮೊದಲ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಇನ್ನು ಚಿಮುಲ್ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆ ಸಾಧಿಸಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಚಿಮುಲ್ ಅಧ್ಯಕ್ಷರ ಆಯ್ಕೆ ಸಭೆಗಳಿಗೂ ಗೈರು ಹಾಜರಾಗುವುದಾಗಿ ತಿಳಿದು ಬಂದಿದೆ. ಇದಕ್ಕೆ ಕಾರಣ ಸಚಿವರ ವಿರುದ್ಧ ಇರುವ ತಮ್ಮ ಅಸಮಾಧಾನವೇ ಎನ್ನಲಾಗಿದ್ದು, ಜಿಲ್ಲೆಯ ಕಾಂಗ್ರೆಸ್ನ ಎಲ್ಲ ಹಾಲಿ ಹಾಗೂ ಮಾಜಿ ಶಾಸಕರ ಸಭೆಗೆ ಹಾಜರಾಗಿದ್ದರೂ ಪ್ರದೀಪ್ ಈಶ್ವರ್ ಗೈರಾಗಿದ್ದಾರೆ ಎನ್ನಲಾಗಿದೆ. ಇದು ಕಾಂಗ್ರೆಸ್ನ ಮುಂದುವರಿದ ಆಂತರಿಕ ಕಲಹ ಭಾಗವಾಗಿದ್ದು, ಮಂಜುನಾಥ ರೆಡ್ಡಿ ಅಧ್ಯಕ್ಷರಾದ ನಂತರ ಜಿಲ್ಲೆಯ ರಾಜಕೀಯ ಎತ್ತ ಸಾಗಲಿದೆ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ಮಹಾಶಿವರಾತ್ರಿ ಅರ್ಥವೇ ಹೇಳುವಂತೆ ಮಹಾಶಿವರಾತ್ರಿ ಅಂದು ಉಪವಾಸ ಇದ್ದು ರಾತ್ರಿ ಪೂರ್ತಿ ಜಾಗರಣೆ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಸನಾತನ ಹಿಂದೂ ಸಮುದಾಯದ ಬಲವಾದ ನಂಬಿಕೆ. ಇನ್ನು ವೈಜ್ಞಾನಿಕವಾಗಿ ನೋಡುವುದಾದ್ರೆ ಉಪವಾಸ ಮತ್ತು ಜಾಗರಣೆ ಎರಡೂ ಮಾನವನ ಆರೋಗ್ಯಕ್ಕೂ ಸಹಕಾರಿ. ಇಂತಹ ಮಹಾಶಿವರಾತ್ರಿಯ ದಿನ ಪ್ರಜಾಪಿತ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಶಿವಲಿಂಗ ದರ್ಶನ ಏರ್ಪಡಿಸಲಾಗಿದೆ. ಹಾಗಾದ್ರೆ ಎಲ್ಲಿ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ
ಕಾಣ್ತಾ ಇದೆಯಲ್ಲ ಬೃಹತ್ ಶಿವಲಿಂಗ, ಇದನ್ನ ನಿರ್ಮಾಣ ಮಾಡಿದವರು ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕಂದಿರು. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಲು ಮುಂದಾಗಿರುವ ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರದಲ್ಲಿರುವ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕಂದಿರು ನಗರದ ಎಂಜಿ ರಸ್ತೆಯ ಮರಳು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಬಾರಿ ಶಿವಲಿಂಗ ದರ್ಶನ ಆಯೋಜಿಸಿದ್ದಾರೆ. ಇಲ್ಲಿ ಸಿದ್ಧಪಡಿಸಿರುವ ಶಿವಲಿಂಗಕ್ಕೆ ಪ್ರತಿಯೊಬ್ಬರು ಜಲಾಭಿಷೇಕ ಮಾಡಬಹುದಾಗಿದೆ. ಅದು ನೀವು ಲಿಂಗದ ಮೇಲೆ ನೀರು ಸುರಿದು ಅಭಿಷೇಕ ಮಾಡೋದಲ್ಲ, ಬದಲಿಗೆ ನಿಮ್ಮ ಮನಸ್ಸಿಗೆ ತೋಡಿದಷ್ಟು ಹಣವನ್ನ ನೀವು ಹುಂಡಿಯಲ್ಲಿ ಹಾಕಿದ್ರೆ ತನ್ನಿಂದ ತಾನೇ ಶಿವಲಿಂಗದ ಮೇಲೆ ಜಲಾಭಿಷೇಕ ಆಗುವ ರೀತಿಯಲ್ಲಿ ತಂತ್ರಜ್ಞಾನ ಬಳಸಿ ಈ ಬಾರಿ ವಿಶೇಷತೆ ಮೆರೆದಿದ್ದಾರೆ. ಕಾಣ್ತಾ ಇದೆಯಲ್ಲ, ನವೀನ್ ಕಿರಣ್ ಅವರು ಹಣವನ್ನು ಹುಂಡಿಗೆ ಹಾಕಿದ ಕೂಡಲೇ ಶಿವಲಿಂಗದ ಮೇಲೆ ಜಲಾಭಿಷೇಕವಾದ ಪರಿಯನ್ನ ನೋಡಿದ್ರಲ್ಲ. ನೀವು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವ ಇಚ್ಛೆ ಇದ್ರೆ ಮತ್ಯಾಕ್ತಡ, ಕೂಡಲೇ ಮರಳು ಸಿದ್ದೇಶ್ವರ ಕಲ್ಯಾಣ ಮಂಟಪಕ್ಕೆ ಬನ್ನಿ. ನಿಮ್ಮ ಕೈಯಿಂದಲೂ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಇಂದು ನಾವು ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಅಂದರೆ ಶಿವನ ಬಗ್ಗೆ ತಿಳಿಸೋಕೆ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅಂದರೆ ಪ್ರತಿ ವರ್ಷವೂ ಸಹ ನಾವು ಶಿವಲಿಂಗವನ್ನು ಇಟ್ಟು ಎಲ್ಲರಿಗೂ ಪರಮಾತ್ಮ ಶಿವ ಬಂದಿರುವಂಥ ವಿಚಾರವನ್ನು ತಿಳಿಸ್ತೀವಿ. ಅಂದರೆ ಆ ಶಿವನ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಸಹ ಬನ್ನಿ. ಆ ಶಿವ ಯಾರು, ಯಾಕೆ ಶಿವಲಿಂಗಕ್ಕೆ ಪೂಜೆ ಮಾಡ್ತೀವಿ, ಮತ್ತು ನಾವು ಏನು ಹೇಳ್ತೀವಿ, ಶಿವರಾತ್ರಿಯಲ್ಲೇ ಬಂದರು ಅಂತಾರಲ್ಲ, ಶಿವರಾತ್ರಿಯಲ್ಲಿ ಬಂದಿದ್ದರೆ ಎಲ್ಲ ರಾತ್ರಿ ಶಿವರಾತ್ರಿ ಆಗಬೇಕಾಗಿತ್ತು. ಅಂದಾಗ ಎಂಥ ರಾತ್ರಿ? ಆ ರಾತ್ರಿ ಅಂದರೆ ಏನು? ಅಜ್ಞಾನ ಎಂಬ ಅಂಧಕಾರ ರಾತ್ರಿಯಲ್ಲಿ ಪರಮಾತ್ಮ ಶಿವ ಈಗ ಬಂದು ಜ್ಞಾನದ ಬೆಳಕನ್ನು ಕೊಡ್ತಾ ಇದ್ದಾರೆ. ಮತ್ತು ಶಿವರಾತ್ರಿ ಒಂದು ನಾವೇನು ಮಾಡ್ತೀವಿ, ಉಪವಾಸ ಮಾಡ್ತೀವಿ ಅಂದರೆ ಮೂರು ಪಟ್ಟು ಜಾಸ್ತಿನೇ ತಿಂತೀವಿ. ಅಯ್ಯೋ ಹೊಟ್ಟೆ ಹಸಿತೆ, ಬೇಗ ಪೂಜೆ ಮಾಡಿ ಊಟ ಮಾಡಿ ಅಡುಗೆ ಮಾಡಿ ಊಟ ಮಾಡೋಣ ಅಂತಾರೆ. ಆದರೆ ಯಾವಾಗ ಪರಮಾತ್ಮ ನೆನಪು ಮಾಡೋದು ಮತ್ತು ಜಾಗರಣೆ ಮಾಡ್ತೀವಿ ಅಂತಾರೆ. ಉಪವಾಸ ಅರ್ಥ ಏನು ಅಂದರೆ, ಉಪ ಅಂದರೆ ಶಿವನ ಹತ್ತಿರ ನಮ್ಮ ಮನಸ್ಸು ಬುದ್ಧಿಯನ್ನು ಆ ಶಿವನ ಹತ್ತಿರ ಇಟ್ಟು ಅದೇ ಒಂದು ಉಪವಾಸ, ಅವರ ನೆನಪಿನಲ್ಲಿರೋದೇ ವಾಸ. ಜಾಗರಣೆ ಅಂದರೆ ನಾವು ಜಾಗೃತವಾಗಿರಬೇಕು. ನಾವು ಏನು ಮಾಡ್ತೀವಿ, ನಿದ್ರೆ ಮಾಡಲ್ಲ ಅಂತೀವಿ, ಫಿಲಮ್ ನೋಡ್ತೀವಿ, ಗಟ್ಟ ಹಾಡ್ತೀವಿ, ಕಾರ್ಡ ಹಾಡ್ತೀವಿ, ಕೆಟ್ಟ ಫಿಲಮ್ ನೋಡೋದು, ಮತ್ತು ಕ್ಲಬ್ ಡ್ಯಾನ್ಸ್ ಎಲ್ಲ ಹೋಗಿ ನೋಡೋದು, ಅದು ಏನು ಜಾಗರಣೆನಾ? ಆದರೆ ಜಾಗರಣೆ ಅಂದರೆ ಜಾಗೃತವಾಗಿರೋದು ಜಾಗರಣೆ. ನಾನು ಆತ್ಮ ಈ ಪ್ರಕೃತಿ ಮಧ್ಯದಲ್ಲಿ ಇದ್ದೀನಿ ಅನ್ನೋದು ಜಾಗೃತವಾಗಿ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡೋದೇ ಜಾಗರಣೆ. ಯಾಕಂದರೆ ನಮ್ಮಲ್ಲಿ ಕೆಟ್ಟ ಗುಣಗಳು ಬರುತ್ತೆ, ಅದನ್ನು ನಮ್ಮಲ್ಲಿ ಸೇರಿಸ್ಕೊಳ್ದಿರ ನಾವು ಜಾಗೃತವಾಗಿರೋದೇ ಜಾಗರಣೆ. ಅರೆ ಶಿವ ಬಂದು ನಮಗೆ ಜಾಗೃತವಾಗಿ ಮಾಡ್ತಾ ಇದ್ದಾರೆ. ನೀವೊಂದು ಆತ್ಮ ಆಗಿದ್ದೀರಾ, ಈ ಶರೀರ ನೀವಲ್ಲ. ನಮ್ಮೆಲ್ಲರ ತಂದೆ ಪರಮಾತ್ಮ ಈ ಜಗತ್ತಿಗೆ ಬಂದಿದ್ದಾರೆ. ಯಾಕಂದರೆ ದುಃಖ ಅಶಾಂತಿ ಹೆಚ್ಚಿದೆ, ಇದನ್ನೆಲ್ಲ ದೂರ ಮಾಡೋಕ್ಕೆ ಭಗವಂತ ಈಗ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ. ಅಂದರೆ ಎಲ್ಲರೂ ಬಂದು ಇದನ್ನು ತಿಳ್ಕೊಂಡು ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ. ಇನ್ನು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಮರಳು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಆಯೋಜಿಸಿರುವ ಶಿವಲಿಂಗ ದರ್ಶನಕ್ಕೆಂದು ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಮಹಾಶಿವರಾತ್ರಿಯ ದಿನ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದವರು ಪ್ರತಿ ವರ್ಷ ವಿಶೇಷವಾಗಿ ಆಚರಿಸುವುದು ರೂಢಿಯಾಗಿದೆ. ಮಹಾಶಿವನ ದರ್ಶನ ಮತ್ತು ಭಕ್ತಿಯ ಆರಾಧನೆ ಮಾಡುವ ಮೂಲಕ ಪ್ರತಿಯೊಬ್ಬರು ಮೋಕ್ಷದ ಹಾದಿ ಹಿಡಿಬೇಕಿದೆ ಎಂದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ವಿಶ್ವವಿದ್ಯಾಲಯ ಪ್ರತಿ ವರ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಿವರಾತ್ರಿ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಒಂದು ಕಲ್ಯಾಣ ಮಂಟಪದಲ್ಲಿ ಈಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷ ಅಲಂಕಾರವನ್ನು ಮಾಡಿ ಈ ಭಾಗದ ಜನರಿಗೆ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯತಕ್ಕಂಥದ್ದು ಮತ್ತು ಧ್ಯಾನ, ಮುಖ್ಯವಾಗಿ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಧ್ಯಾನ ಸಹನೂ ಅಷ್ಟೇ ಮುಖ್ಯ ಆಗ್ತದೆ. ನಾವು ಹೊಟ್ಟೆಗೆ ಆಹಾರವನ್ನು ಕೊಟ್ಟರೆ ಮೆದುಳಿಗೆ ಆಹಾರ ಧ್ಯಾನ ಆಗ್ತದೆ. ಇವತ್ತು ನಮ್ಮ ಭಾಗದಲ್ಲಿ ಬ್ರಹ್ಮಕುಮಾರಿ ಸಮಾಜ ಅಂತ ಏನು ಹೇಳ್ತೀವಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ಈ ಭಾಗದಲ್ಲಿರ್ತಕ್ಕಂತಹ ಅನೇಕರಿಗೆ ಧ್ಯಾನದ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ, ಆ ದಾರಿಯಲ್ಲಿ ನಡೀತಾ ಇದ್ದಾರೆ. ವಿಶೇಷವಾಗಿ ಅವರು ಪ್ರತಿದಿನ ನೀಡತಕ್ಕಂತಹ ವಾಣಿ ಏನಿದೆ, ಈ ವಾಣಿ ಮುಖಾಂತರ ಸಹಸ್ರಾರು ಜನರ ಜೀವನದಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ. ಈ ಬಾರಿಯ ಶಿವರಾತ್ರಿಯ ಪ್ರಯುಕ್ತ ಇವತ್ತು ಏನು ನಮ್ಮ ಮರಳು ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಇರತಕ್ಕಂತಹ ಅಂಬಾಭವಾನಿ ಹೋಟೆಲ್ನ ಮೇಲೆ ಏನು ಸಿದ್ದೇಶ್ವರ ಸಮುದಾಯ ಭವನದಲ್ಲಿ
ಇವತ್ತು ವಿಶೇಷವಾಗಿ ಈಶ್ವರನ ಒಂದು ಪಳೆಯುಳಿಕೆಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ವಿಶೇಷವಾಗಿ ಒಂದು ದಾನಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಆ ದಾನಪೆಟ್ಟಿಗೆಯಲ್ಲಿ ದಾನ ಹಾಕಿದಾಗ ಈಶ್ವರನ ಮೇಲೆ ಅಭಿಷೇಕ ಆಗ್ತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಅನೇಕ ವಿಶಿಷ್ಟಗಳು 3Dನಲ್ಲಿ ಈಶ್ವರನ ಲಿಂಗದ ಮೇಲೆ ನಾನಾ ರೀತಿಯಾದಂತಹ ಭಕ್ತಿಭಾವ ಬರ್ತಕ್ಕಂತಹ ರೀತಿಯಲ್ಲಿ ಚಿತ್ರಣವನ್ನು ಮೂಡಿಸಿದ್ದಾರೆ. ಈ ಎಲ್ಲ ವಿಶೇಷತೆಗಳನ್ನು ಈ ಬಾರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ಈ ಮುಖ್ಯಸ್ಥರು ಯಾರ್ಯಾರಿದ್ದಾರೆ, ವಿಶೇಷವಾಗಿ ಗುರುಮೂರ್ತಿಯವರು, ಅವರ ಜೊತೆ ಇರತಕ್ಕಂತಹ ಎಲ್ಲ ಅಕ್ಕನವರು, ಅಣ್ಣಂದಿರು, ಇವರೆಲ್ಲರೂ ಸೇರಿ, ಅದರಲ್ಲೂ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾಗಿದ್ದಂತಹ ನಾಗರಾಜ್ರವರು, ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ರವರು, ಇವರೆಲ್ಲರೂ ಸಹ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಮತ್ತಷ್ಟು ಜನರಿಗೆ ಒಳ್ಳೆಯ ದಾರಿಯಲ್ಲಿ ನಡೀತಕ್ಕಂಥ ರೀತಿಯಲ್ಲಿ ಈ ಸಮಾಜ ಇನ್ನಷ್ಟು ಒಳ್ಳೆಯ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ನಗರಸಭೆ ನಿಕಟಪೂರ್ವ ಉಪಾಧ್ಯಕ್ಷ ನಾಗರಾಜ್ ಜೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಾಶಿವರುದ್ರ ಎಂದೆಲ್ಲ ಖ್ಯಾತಿ ಪಡೆದಿರುವ ಈಶ್ವರ ಭೂಮಿಗೆ ಬಂದ ದಿನವೇ ಮಹಾಶಿವರಾತ್ರಿ. ಈ ದಿನ ಉಪವಾಸ ಮತ್ತು ಜಾಗರಣೆ ಮಾಡುವುದು ಸಂಪ್ರದಾಯ. ಪ್ರತಿಯೊಬ್ಬರು ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆಯುವಂತೆ ಕೋರಿದ್ರು. ಚಿಕ್ಕಬಳ್ಳಾಪುರ ಪ್ರಶಾಂತ ನಗರ 5ನೇ ವಾರ್ಡಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಶಾಂತ ವಿದ್ಯಾನಿಲಯ ಇವರು ಪ್ರತಿ ವರ್ಷ ಕೂಡ ಇಲ್ಲಿ ಭಾಳ ಭಿನ್ನವಾಗಿ ಭಕ್ತಿಪೂರ್ವಕವಾಗಿ ಶಿವನ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ನಾವುಗಳು ಕೂಡ ಸತತವಾಗಿ ವರ್ಷನೂ ಬರೋ ಅಂಥದ್ದನ್ನು ಬಂದು ಇಲ್ಲಿ ದೇವರ ಕೃಪೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿನ ನಿವಾಸಿಗಳು, ಅದು ನಗರದಲ್ಲಿರ್ತಕ್ಕಂಥ ಮಹಿಳೆಯರು ಪ್ರತಿಯೊಬ್ಬರೂ ಕೂಡ ಈ ಒಂದು ಜಾಗಕ್ಕೆ ಬಂದು ಶಿವನ ಒಂದು ಆಶೀರ್ವಾದ ಪಡೆಯುವಂಥದ್ದನ್ನು ಇಲ್ಲಿ ಮಾಡಿರ್ತಕ್ಕಂಥ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಕೂಡ. ಇದು 90ನೇ ವಾರ್ಷಿಕೋತ್ಸವ ಬ್ರಹ್ಮಕುಮಾರಿಸಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇದು ಮಹಾಶಿವರಾತ್ರಿ ಆದಿಯೋಗಿ ಶಿವನಿಗಾಗೆ ಮೀಸಲಿಟ್ಟಿರುವಂತಹ ದಿನ. ಇದು ಶಿವನ ಒಂದು ಜನ್ಮದಿನದ ಈ ಕಾರ್ಯಕ್ರಮ ಅಂತ ಕೂಡ ಹೇಳುವಂಥದ್ದಿದೆ. ಇಂಥ ಒಂದು ಸಂದರ್ಭದಲ್ಲಿ ಉಪವಾಸ ಇದ್ದು ರಾತ್ರಿಯೆಲ್ಲ ಜಾಗರಣೆ ಇದ್ದು ಎಲ್ಲಿ ಶಿವನ ಸನ್ನಿಧಾನ ಇರುತ್ತೋ ಅಲ್ಲಿಗೆ ಹೋಗುವಂಥದ್ದನ್ನು ನಮಗೆ ಬುದ್ಧಿ ಬಂದಾಗಿಂದನೂ ನಮ್ಮ ಹಿರಿಯರು ಕಲಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ಕೊತಾ ಬರ್ತಾಯಿದ್ದೀವಿ. ಇಂಥ ಒಂದು ಕಾರ್ಯಕ್ರಮಗಳ ನಮ್ಮ ನಗರದಲ್ಲಿ ಅತಿ ಹೆಚ್ಚು ಮಾಡೋ ಅಂಥದ್ದನ್ನು ಕೂಡ ಅದು ಪ್ರಜಾಪಿತ ಬ್ರಹ್ಮಕುಮಾರಿಸ್ ಅವ್ರ ಕಡೆಯಿಂದನೇ ಅತಿ ಹೆಚ್ಚು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ದಾರೆ. ಅಂಥ ಕಾರ್ಯಕ್ರಮಗಳು ಮಾಡೋ ಅಂಥದ್ದನ್ನು ಆ ಶಿವನು ಅವರಿಗೆ ಹೆಚ್ಚು ಕಲ್ಪಿಸ್ಲಿ, ಇನ್ನೂ ಹೆಚ್ಚು ಜನರಲ್ಲಿ ಭಕ್ತಿಯನ್ನು ಮೂಡಿಸೋವಂಥದ್ದನ್ನು ಮಾಡಲಿ ಅಂತ ಹೇಳ್ತಾ, ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂಥ ಒಂದು ಶುಭ ದಿನದಂದು ಅಮ್ಮವ್ರಿಗೆ ನಾನು ಶುಭ ವಹಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವನ ಆಶೀರ್ವಾದ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಚಿಕ್ಕಬಳ್ಳಾಪುರ ಮತ್ತು ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರದ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಮಹಾಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದು, ಇಂದು ಶಿವಲಿಂಗ ದರ್ಶನ ಮತ್ತು ಜಲಾಭಿಷೇಕಕ್ಕೆ ಚಾಲನೆ ನೀಡಲಾಗಿದೆ. ರಾತ್ರಿ ಪೂರ್ತಿ ಜಾಗರಣೆ ಕಾರ್ಯಕ್ರಮವನ್ನು ಧ್ಯಾನದ ಮೂಲಕ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಮಹಾಶಿವರಾತ್ರಿ ಹಬ್ಬವಾದ ಇಂದು ಒಂದು ದಿನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ನಗರದ ಆಸಕ್ತರು ಇಂದೇ ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆಯಬಹುದಾಗಿದೆ. ಗುಡಿಬಂಡೆ ತಾಲೂಕಿನ ವಾಪಸಂದ್ರ ಸಮೀಪದ ಅನಪನಹಳ್ಳಿ
ಹನುಮನಹಳ್ಳಿ ಗ್ರಾಮದ ಐತಿಹಾಸಿಕ ಹಾಗೂ ಅತಿ ಪುರಾತನ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ವೈಭವದಿಂದ ಆಚರಿಸಲಾಯಿತು. ಗುಡಿಬಂಡೆ ತಾಲೂಕಿನ ವಾಪಸಂದ್ರ ಸಮೀಪದ ಅನಪನಹಳ್ಳಿ ಗ್ರಾಮದ ಐತಿಹಾಸಿಕ ಹಾಗೂ ಅತಿ ಪುರಾತನ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ವೈಭವದಿಂದ ಆಚರಿಸಲಾಯಿತು. ಮಹಾಶಿವರಾತ್ರಿ ಅಂಗವಾಗಿ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಂಡವು. ಅರ್ಚಕರು ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಬಿಲ್ವಾರ್ಚನೆ ಹಾಗೂ ಲಿಂಗಾಭಿಷೇಕಗಳನ್ನು ನೆರವೇರಿಸಿದ್ರು. ದೇವಾಲಯದ ಆವರಣವು ಓಂ ನಮಃ ಶಿವಾಯ ಮಂತ್ರ ಘೋಷಣೆಗಳಿಂದ ಮುಳುಗುತ್ತಿತ್ತು. ಸಂಜೆ ದೇವರಿಗೆ ವಿಶೇಷ ಮಹಾಮಂಗಳಾರತಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅರ್ಚಕರು ಮಾತನಾಡಿ, ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ್ ಕೃಷ್ಣದೇವರಾಯರ ಕಾಲದಲ್ಲಿ ಪ್ರತಿಷ್ಠಾಪನೆಯಾದ 5 ಪಂಚ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಸುಮಾರು 500 ವರ್ಷಗಳ ಇತಿಹಾಸವಿರುವ ಈ ದೇವಾಲಯವು ಕಾಲಕ್ರಮೇಣ ಶಿಥಿಲಾವಸ್ಥೆಗೆ ತಲುಪಿತ್ತು. ಕೆಲವರು ನಿಧಿ ಆಸೆಗಾಗಿ ದೇವಸ್ಥಾನವನ್ನು ಹಾನಿಗೊಳಿಸಲು ಪ್ರಯತ್ನಿಸಿದ ಘಟನೆಗಳು ನಡೆದಿದ್ವು. ಆದರೆ ನಂತರ ಭಕ್ತ ದಂಪತಿಗಳ ಶ್ರಮದಿಂದ ದೇವಾಲಯ ಮರುನಿರ್ಮಾಣಗೊಂಡು ಪುನಶ್ಚೇತನಗೊಂಡಿದೆ ಎಂದರು. ಈಶ್ವರನ್ಗೆ ಬಿದ್ದು ಈಶ್ವರನ್ಗೆ ಅರ್ಪಣೆ ಅನ್ನೋಕ್ಕಂಥದ್ದಾಗುತ್ತೆ. ಅವತ್ತೆಲ್ಲ ಕೂಡ ರಾತ್ರಿ ಎಲ್ಲ ಕೂಡ ಜಾಗರಣೆ ಇದ್ದು ಬೆಳಗಿನ ಜಾವ ಒಂದು 5 ಗಂಟೆ ಸಮಯದಲ್ಲಿ ಯಾವುದೋ ಒಂದು ಪ್ರಾಣಿ ಅಂತಕ್ಕಂಥದ್ದು ಬರುತ್ತೆ. ಆ ಪ್ರಾಣಿಯನ್ನ ಅವನು ಸಂಹಾರ ಮಾಡಿ ಅದನ್ನೇ ಮತ್ತೆ ಆ ಒಂದು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ದಿನಾಗ್ಲೂ ಕೂಡ ಪ್ರತಿನಿತ್ಯವೂ ಪೂಜೆ ಮಾಡ್ತಕ್ಕಂತಹ ಅರ್ಚಕನು ಬಂದು, ಅಯ್ಯೋ ಪಾಪಿ, ಏನೋ ಇದು ಎಲ್ಲೋ ಬೇಟೆ ಆಡಿ ಈ ಒಂದು ಜಂತುವನ್ನ ತಂದು ಈ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಿಲ್ಲಪ್ಪ, ಇದು ಜಾಸ್ತಿ ತಪ್ಪು ಅಂತಂದ್ರೆ, ಇಲ್ಲ ನಾನು ದಿನಾಗ್ಲೂ ಇದೇ ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆ ಒಂದು ಈಶ್ವರನ ಕಣ್ಣಲ್ಲೇ ನೀರು ಬರುತ್ತೆ, ಕಣ್ಣಲ್ಲಿ ರಕ್ತ ಬರ್ತಾ ಇರುತ್ತೆ. ಆ ಒಂದು ಕಣ್ಣಲ್ಲಿ ರಕ್ತ ಬರ್ತಕ್ಕಂತಹದ್ದನ್ನು ನೋಡಿದ ಆ ಬೇಡರ ಕಣ್ಣಪ್ಪ ಅವನು ಒಂದು ಕಣ್ಣನ್ನೇ ತೆಗೆದು ಆ ಈಶ್ವರನಿಗೆ ಅರ್ಪಣೆ ಮಾಡ್ತಾನೆ. ಮತ್ತೆ ಇನ್ನೊಂದು ಕಣ್ಣಲ್ಲೂ ಸಹ ರಕ್ತ ಬರೆಯಲಿಕ್ಕೆ ಶುರುವಾಗುತ್ತೆ. ಆಗ ಒಂದು 2 ಕಣ್ಣನ್ನೂ ತೆಗೆದು ಆ ಅದನ್ನೇ ಆ ದಿನವೆಲ್ಲ ಆ ಒಂದು ರಾತ್ರಿನೇ ಈ ಶಿವರಾತ್ರಿ ಅಂತಕ್ಕಂಥದ್ದು ಒಂದು ಮತ್ತೆ ಪುರಾಣಗಳಲ್ಲಿ ಈ ಶಿವರಾತ್ರಿಯಾಗಿ ಮಾರ್ಪಣೆ ಅಂದ್ರೆ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ಭಕ್ತರು ಆಗಮಿಸಿ ಶಿವನ ದರ್ಶನ ಪಡೆದರು. ದೇವಾಲಯವನ್ನು ಹೂವು ಹಾಗೂ ದೀಪಾಲಂಕಾರಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪ್ರತಿ ಸೋಮವಾರ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಹಾಗೂ ಕಾರ್ತಿಕ ಮಾಸದಲ್ಲಿ ಅದ್ಧೂರಿ ಲಕ್ಷ ದೀಪೋತ್ಸವ ಜರುಗುತ್ತದೆ ಅಂತ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಸ್ಮರಿಸಿದರು. ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇದೀಗ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದ್ದು, ನಿನ್ನೆ ತಡರಾತ್ರಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 5 ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ದುರಂತ ಘಟನೆ ನಡೆದಿದೆ. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದ್ದು, ನಿನ್ನೆ ತಡರಾತ್ರಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 5 ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ದುರಂತ ಘಟನೆ ನಡೆದಿದೆ. ಅಪಘಾತದಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದರೆ ಒಬ್ಬ ಯುವಕ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಚೆಪಾಳ್ಯದ ಬಳಿ ಅಪಘಾತ ನಡೆದಿದೆ. ರಸ್ತೆಯಲ್ಲಿದ್ದ ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿದ್ದು, ಕಾರಿನಲ್ಲಿದ್ದ 5 ಮೃತಪಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೆಲಮಂಗಲದಿಂದ ಬೆಂಗಳೂರಿಗೆ ಹೋಗ್ತಿದ್ದ ಟಾಟಾ ಇಂಡಿಕಾ ಕಾರಿನಲ್ಲಿ 5 ಯುವಕರು ಪ್ರಯಾಣ ಮಾಡುತ್ತಿದ್ದು, ಓವರ್ ಸ್ಪೀಡ್ನಲ್ಲಿದ್ದ ಟಾಟಾ ಇಂಡಿಕಾ ಕಾರು ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಸ್ಥಳದಲ್ಲಿ 4 ಯುವಕರು ಮೃತಪಟ್ಟಿದ್ದರೆ ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ.
ಅಪಘಾತದಲ್ಲಿ ಒಟ್ಟು 5 ಜನ ಯುವಕರು ಮೃತಪಟ್ಟಿದ್ದು, ಮೃತರನ್ನ ಲಿಖಿತ್, ಹರ್ಷಿತ್ ಸೇರಿದಂತೆ 5 ಅಂತ ಗುರುತಿಸಲಾಗಿದೆ. 5 ಮೃತದೇಹಗಳನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳು ರೈತರ ಪರ ಕರ್ತವ್ಯ ಮಾಡ್ತಿದ್ರು, ರೈತರಿಗೆ ಅನಾನುಕೂಲ ಮಾಡುವುದರಲ್ಲಿ ಮಾತ್ರ ಮುಂದಿದ್ದಾರೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ಹಣ ನೀಡಿದ್ರೆ ಬೆಸ್ಕಾಂ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡುತ್ತಾರೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದ್ದು, ರೈತರನ್ನು ಕಾಪಾಡೋರೇ ಇಲ್ಲವಾಗಿದೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಬೆಸ್ಕಾಂ ಅಧಿಕಾರಿಗಳಿಗೆ ಚೆಲ್ಲಾಟ, ರೈತರಿಗೆ ಪ್ರಾಣ ಸಂಕಟ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತೀರಾ? ಮೊದಲಿಗೆ ವಿಡಿಯೋ ನೋಡಿ. ಡಾಬಾದಲ್ಲಿ ಕುಳಿತ ಕರ್ತವ್ಯ ನಿರತ ಬೆಸ್ಕಾಂ ಅಧಿಕಾರಿಗಳು ಮದ್ಯ ಸೇವನೆ, ಮಾಂಸ ಸೇವನೆ ಮಾಡಿ ಮಜಾ ಉಡಾಯಿಸುತ್ತಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರೋದು ಒಂದು ಕಡೆಯಾದ್ರೆ, ಮತ್ತೊಂದೆಡೆ ರೈತರಿಗೆ ಅಳವಡಿಸಿದ್ದ ಟ್ರಾನ್ಸ್ಫಾರ್ಮರ್ ಅನ್ನು ಬೆಸ್ಕಾಂ ಅಧಿಕಾರಿಗಳೇ ಕದ್ದು ಮತ್ತೊಬ್ಬ ರೈತನಿಂದ ಹಣ ಪಡೆದು ಅಳವಡಿಸಿರುವ ಆರೋಪ ಕೇಳಿಬಂದಿದೆ. ಇದು ಬಹಿರಂಗವಾಗ್ತಿದ್ದಂತೆ ಮತ್ತೆ ಟ್ರಾನ್ಸ್ಫಾರ್ಮರ್ ತಂದು ಯಥಾಸ್ಥಾನದಲ್ಲಿ ಅಳವಡಿಸಿದ್ದು, ಅಧಿಕಾರಿಗಳ ಈ ಕಳ್ಳಾಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಎಲ್ ಶೇಖರ್ ಸಿಂಗ್ ಎಂಬುವರ ಶಾಖಾ ವ್ಯಾಪ್ತಿಯಲ್ಲೇ ಯಾವುದೇ ಕಾರ್ಯಾದೇಶ ಪಡೆಯದೆ ಅನಧಿಕೃತವಾಗಿ ಕಾಮಗಾರಿ ನಡೆಸಿರುವ ಆರೋಪ ಕೇಳಿಬಂದಿದ್ದು, ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿಯ ಗುಟ್ಟೇನಹಳ್ಳಿ ಗ್ರಾಮದ ಹೊಸಕೆರೆಗೆ ಹೋಗುವ ಮಾರ್ಗದಲ್ಲಿ ಅಳವಡಿಸಿದ್ದ 60 ಕೆವಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಕಳ್ಳತನವಾಗಿರುವ ಆರೋಪ ಎದುರಾಗಿದೆ. ಸ್ಥಳೀಯ ಗಂಗಪ್ಪ ಮತ್ತು ನರೇಂದ್ರ ಅನ್ನೋರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಹೊಸಕೆರೆ ಮಾರ್ಗದಲ್ಲಿ ಒಂದೇ ಕಂಬದಲ್ಲಿ 60 ಕೆವಿ ಸಾಮರ್ಥ್ಯದ 2 ಟಿಸಿಗಳನ್ನು ಅಳವಡಿಸಲಾಗಿತ್ತು. ಆದರೆ ಇತ್ತೀಚೆಗೆ ಕಂಬದಲ್ಲಿ 1 ಟಿಸಿ ಮಾತ್ರ ಇದ್ದು ಮತ್ತೊಂದು ಟಿಸಿ ಕಾಣೆಯಾಗಿದೆ ಅಂತ ಅವರು ದೂರಿನಲ್ಲಿ ಹೇಳಿದ್ದಾರೆ. ಈ ಸಂಬಂಧ ಬೆಸ್ಕಾಂ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆ ವ್ಯಾಪ್ತಿಯ ಗುಡಿಬಂಡೆ ಉಪವಿಭಾಗಕ್ಕೆ ದೂರು ಸಲ್ಲಿಸಿದ್ದಾರೆ. ಗುಟ್ಟೇನಹಳ್ಳಿ, ಹೊಸಕೆರೆ ಸುತ್ತಮುತ್ತ ಪಂಪ್ಸೆಟ್ಗಳಿಗೆ ಈ 2 ಟಿಸಿಗಳಿಂದ ಸಮರ್ಪಕ ವಿದ್ಯುತ್ ಸರಬರಾಜಿಗೆ ಸಹಕಾರಿಯಾಗಿತ್ತು. ಆದರೆ ವಿದ್ಯುತ್ ಕಂಬದಲ್ಲಿನ 1 ಟಿಸಿ ಕಳವಾಗಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಪತ್ತೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು. ಈ ವಿಚಾರ ಬಹಿರಂಗವಾಗ್ತಿದ್ದಂತೆ ಎಚ್ಚೆತ್ತ ಟ್ರಾನ್ಸ್ಫಾರ್ಮರ್ ಬದಲಾಯಿಸಿದ್ದ ಬೆಸ್ಕಾಂ ಅಧಿಕಾರಿಗಳು ಮತ್ತೆ ಅದನ್ನು ಯಥಾಸ್ಥಿತಿಯಲ್ಲಿ ತಂದು ಮರುಸ್ಥಾಪಿಸಿದ್ದಾರೆ. ಇದು ಈಗ ಇಲಾಖಾ ವಿಚಾರಣೆ ಹಂತದಲ್ಲಿದ್ದು, ತಾವು ಮಾಡಿರುವ ತಪ್ಪು ಕ್ಷಮಿಸುವಂತೆ ಬೆಸ್ಕಾಂ ಅಧಿಕಾರಿಗಳು ಪರಿಪರಿಯಾಗಿ ಕಣ್ಣೀರು ಹಾಕಿ ಬೇಡಿಕೊಳ್ತಿರುವ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಅಂದರೆ ಹಣಕ್ಕಾಗಿ ತಾನು ತಪ್ಪು ಮಾಡಿದ್ದೇವೆ, ಈ ಒಂದು ಸಲ ನಮ್ಮನ್ನ ಕ್ಷಮಿಸಿ ಎಂಬುದು ಬೆಸ್ಕಾಂ ಅಧಿಕಾರಿಗಳ ಅಳಲಾಗಿದೆ. ಈ ನಡುವೆ ಇದೇ ವಿಚಾರಕ್ಕೆ ಸಂಬಂಧಿಸಿ ರಾಜ್ಯ ಪಂಚಾಯಿತಿ ನಡೆಸಲು ಡಿಪಾಳ್ಯ ಶಾಖೆಯ ಜೆಇ ರಾಘವೇಂದ್ರ ಹಾಗೂ ಸಿಬ್ಬಂದಿ ಕಚೇರಿ ವೇಳೆ ಕರ್ತವ್ಯದಲ್ಲಿದ್ದಾಗಲೇ ಡಾಬಾದಲ್ಲಿ ಕುಳಿತು ಎಣ್ಣೆ ಪಾರ್ಟಿ ಮಾಡಿಕೊಂಡು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸಾರ್ವಜನಿಕರಲ್ಲಿ ಇದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತುಪಡಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜೆಇ ರಾಘವೇಂದ್ರ ಈ ಹಿಂದೆ ವಾಟದ ಹೊಸಹಳ್ಳಿ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ರೈತರ ಜಮೀನಿನಲ್ಲಿ ಕಂಬ ಬದಲಾಯಿಸುವ ವಿಚಾರಕ್ಕಾಗಿ ಹಣ ಸ್ವೀಕರಿಸುತ್ತಿರುವ ವಿಡಿಯೋ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗಿ ಮೇಲಾಧಿಕಾರಿಗಳಿಂದ ಅಮಾನತು ಶಿಕ್ಷೆಗೆ ಗುರಿಯಾಗಿದ್ದರು. ಅಮಾನತು ಅವಧಿ ಪೂರ್ಣಗೊಂಡ ಕೇವಲ 25 ದಿನಗಳ ಹಿಂದೆಯಷ್ಟೇ ಗುಡಿಬಂಡೆ ಉಪವಿಭಾಗದ ವ್ಯಾಪ್ತಿಯ ಡಿಪಾಳ್ಯ ಶಾಖೆಗೆ ಹಾಜರಾಗಿದ್ರು ಎನ್ನಲಾಗಿದೆ. ಆದರೆ ಇದೀಗ ಮತ್ತೆ ಕಚೇರಿ ವೇಳೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಡಾಬಾದಲ್ಲಿ ಕುಳಿತು ದಾಖಲೆ ಪರಿಶೀಲನೆ ನಡೆಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಆರೋಗ್ಯ ಸ್ವಾಮಿ ಚಿನ್ನಪ್ಪ ಅನ್ನೋರು ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಜೆಇ ರಾಘವೇಂದ್ರ ಜೊತೆಗೆ ಲೈನ್ಮೆನ್ ಶ್ರೀನಿವಾಸ್ ಹಾಗೂ ಮತ್ತೊಬ್ಬ ಸಿಬ್ಬಂದಿಯೂ ಇದ್ದಾರೆ ಅಂತ ತಿಳಿದು ಬಂದಿದೆ. ಕರ್ತವ್ಯ ನಿರತ ಸರ್ಕಾರಿ ನೌಕರರು ಕಚೇರಿ ವೇಳೆಯಲ್ಲಿ ಡಾಬಾದಲ್ಲಿ ಕುಳಿತು ಅಧಿಕೃತ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ರೆ ಕಚೇರಿಗಳ ಅವಶ್ಯಕತೆ ಏನು? ಡಾಬಾಗಳನ್ನೇ ಕಚೇರಿಗಳನ್ನಾಗಿ ಮಾಡಿಕೊಳ್ಳಬಹುದಲ್ವೇ ಎಂಬ ಪ್ರಶ್ನೆಯನ್ನ ನೆಟ್ಟಿಗರು ಎತ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕಾದು ನೋಡಬೇಕಿದೆ. ಗುಡಿಬಂಡೆ ಪ್ರಮುಖ ರಸ್ತೆಯಲ್ಲಿ ಗಿಡ ನೆಡುವ ಮೂಲಕ ಮಹಾಶಿವರಾತ್ರಿ ಹಬ್ಬವನ್ನು ಹಸಿರು ಹಬ್ಬವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ಪರಿಸರ ವೇದಿಕೆ ಸೇರಿದಂತೆ ಇತರೆ ಸಂಘಟನೆಗಳಿಂದ ಇಂದು ಅದ್ದೂರಿಯಾಗಿ ಗಿಡ ನೆಟ್ಟು ಮಹಾಶಿವರಾತ್ರಿ ಹಬ್ಬವನ್ನು ಯುವಕರೆಲ್ಲ ಸೇರಿ ಆಚರಿಸಿದ್ರು. ಹಬ್ಬ ಆಚರಣೆ ಅಂದ್ರೆ ಸಿಹಿ ತಿಂಡಿ, ಹೊಸ ಬಟ್ಟೆ ಮಾತ್ರವಲ್ಲ ಎಂಬ ಸಂದೇಶವನ್ನ ಗುಡಿಬಂಡೆ ಪರಿಸರ ವೇದಿಕೆ ಕಾರ್ಯಕರ್ತರು ಇಂದು ನೀಡಿದ್ದಾರೆ. ದೇಶದಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಿರುವ ಈ ವೇಳೆ ಗುಡಿಬಂಡೆಯ ಪರಿಸರ ವೇದಿಕೆಯ ಕಾರ್ಯಕರ್ತರು ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶದೊಂದಿಗೆ ಮಹಾಶಿವರಾತ್ರಿ ಹಬ್ಬ ಆಚರಿಸಿದ್ದಾರೆ.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ, ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನ ಶಿವರಾತ್ರಿ. ಈ ದಿನ ಉಪವಾಸ ಆಚರಿಸೋದು ದಾಂಪತ್ಯ ಯಶಸ್ಸಿಗೆ ಉತ್ತಮ ಅಂದ್ರು. ಮಹಾಶಿವರಾತ್ರಿಯ ಈ ದಿನ ಕೈಲಾಸವಾಸಿ ಪರಮಶಿವನನ್ನ ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನ ನೆನೆದು ಪುನೀತರಾಗ್ತಾರೆ. ಶಿವರಾತ್ರಿಯನ್ನ ಹಿಂದೂ ಆಚರಣೆಗಳಲ್ಲಿ ಶಿವಭಕ್ತಿಯ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ. ಶಿವರಾತ್ರಿ ಭಕ್ತರು ಉಪವಾಸ, ಜಪ, ಪೂಜೆ ಮತ್ತು ಅಭಿಷೇಕ ಮೂಲಕ ಶಿವನ ಆಶೀರ್ವಾದ ಪಡೆಯಲು ಆಚರಿಸುವ ಹಬ್ಬವಾಗಿದೆ ಎಂದರು. ಈ ದಿನ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಎಂಬ ಕಲ್ಪನೆ ಪ್ರತಿನಿಧಿಸುತ್ತದೆ. ಶಿವರಾತ್ರಿಯ ಜಾಗರಣೆ ಮಾಡೋದ್ರಿಂದ ಆತ್ಮಶುದ್ಧಿ, ಪಾಪಗಳ ನಿರ್ಮೂಲನೆ ಆಗ್ತದೆ ಎಂಬ ನಂಬಿಕೆ ಇದೆ. ಪ್ರತಿಯೊಬ್ಬರು ಗಿಡ ಮರ ಬೆಳೆಸಿ ಪರಿಸರ ಉಳಿಸಬೇಕು. ಪರಿಸರ ವೇದಿಕೆಯಿಂದ ಮುಂದಿನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೇಸಿಗೆ ಜಾಸ್ತಿ ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಿನ ತೊಟ್ಟಿಗಳನ್ನು ಇಟ್ಟಿದ್ದು ಅದಕ್ಕೆ ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳ ದಾಹ ತೀರಿಸಲು ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಎಂದರು. ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಪ್ರತಿ ಕಾರ್ಯಕ್ರಮದಲ್ಲೂ ಗಿಡ ನೆಡುವ ಹವ್ಯಾಸ ವೇದಿಕೆ ಹಮ್ಮಿಕೊಂಡಿದೆ. ಪ್ರತಿಯೊಬ್ಬರು ತಮ್ಮ ಮನೆಗಳ ಮುಂದೆ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಇತರರಿಗೆ ಮಾದರಿಯಾಗಲು ಕೋರಿದ್ರು. ನಿಮಗೆಲ್ಲ ಗೊತ್ತಿದೆಯಲ್ಲ, ಈ ಉರಿ ಬಿಸಿಲು ಜಾಸ್ತಿ ಆಗ್ತಾ ಇದೆ, ತಾಪಮಾನ ಜಾಸ್ತಿ ಆಗಿ 40 ಡಿಗ್ರಿಗಿಂತ ಮೇಲೆ ಹೋಗುತ್ತೀವಿ ಈ ಸಲ ಅಂದಾಜು ಮಾಡಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಗಿಡ ಮರ ಬೆಳೆಸಿದ್ರೆ ಮಾತ್ರ ನಾವು ಉಳಿತೀವಿ. ಯಾಕಂದರೆ ಶಾಖ ಯಾವಾಗ ಜಾಸ್ತಿ ಆಗುತ್ತೋ ನೀರು ಕೂಡ ಹಾಹಾಕಾರ ಆಗ್ತಾ ಇದೆ. ಯಾರೋ ಪುಣ್ಯಾತ್ಮ ಕೆರೆ ಕಟ್ಕೊಟ್ಟಿದ್ದಾರೆ, ಅವ್ರಿಗೆ ನಮಸ್ಕಾರ ಆಗಬೇಕು. ಕೆರೆಯಿಂದ ನಾವು ಉಳಿದಿದ್ದೀವಿ, ಇಲ್ಲ ಅಂದರೆ ಇಲ್ಲ. ಅದಕ್ಕಾಗಿ ಮುಂದೆ ಆಗಿ ನಾವು ಈ ಒಂದು ಮೇನಲ್ಲಿ ಏಪ್ರಿಲ್ನಲ್ಲಿ ಈಗಾಗಲೇ ತೊಟ್ಟಿಗಳನ್ನು ಇಟ್ಟಿದ್ದೀವಿ ಕಾಡಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮುಂದೆ ಅದಕ್ಕೆಲ್ಲ ನೀರು ಬಿಡ್ತೀವಿ. ಜೊತೆಗೆ ಅಕ್ಕಿಗಳಿಗೆ ಆಗ್ಬೋದು ಒಂದು ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ಎಲ್ಲ ಪರಿಸರ ವೇದಿಕೆ ಮತ್ತು ಗ್ರೀನ್ ವಾರಿಯರ್ಸಿಂದ ಪತ್ರಕರ್ತ ಆಗ್ಬೋದು ಎಲ್ಲ ಸಂಘ ಸಂಸ್ಥೆಯವ್ರು ಸೇರಿಕೊಂಡು ಮುಂದೆ ಈ ಬರಗಾಲ ಹೋಗಿಸೋದಕ್ಕೆ ಏನೇನು ಬೇಕೋ ಗಿಡಗಳು ನೀರು ಹಾಕೋದಾಗ್ಬೋದು, ಆ ಪರಿಸರ ಉಳಿಸೋದಾಗ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂದರೆ ನೀವು ನಾವು ಸೇರಿ ಪ್ರತಿಯೊಬ್ಬರು ಗಿಡ ಬೆಳೆಸ್ಕೋಬೇಕು. ಗೌರಿಬಿದನೂರು ನಗರದ ಮುದುಗಿರಿ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ. ವ್ಯವಸ್ಥಿತವಾಗಿ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೌರಿಬಿದನೂರು ನಗರದ ಮಧುಗಿರಿ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಂದಗತಿಯಲ್ಲಿ ಸಾಗಿದ್ದು ಜನರಿಗೆ ತೊಂದರೆಯಾಗ್ತಿರುವ ಬಗ್ಗೆ ಬಿಜೆಪಿ ಮುಖಂಡ ಮೃತ್ಯುಂಜಯ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚರಿಸುತ್ತಾರೆ. 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ. ಸಾರ್ವಜನಿಕರು ಓಡಾಡಲು ಪರ್ಯಾಯ ರಸ್ತೆ ನಿರ್ಮಿಸಬೇಕೆಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ಇಲ್ಲಿ ಕಾಮಗಾರಿ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಂಚರಿಸಲು ಪರ್ಯಾಯ ರಸ್ತೆ ನಿರ್ಮಿಸಿ ನಂತರ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ ಅಂತ ಆರೋಪಿಸಿದರು. ತಾಲೂಕಿನ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಸುಮಾರು 80ಕ್ಕೂ ಹೆಚ್ಚು ವರ್ಷಗಳಿಂದ ಬೆಳೆದು ನಿಂತಿದ್ದ ಮರಗಳ ಮಾರಣ ಹೋಮ ನಡೆಯಿತು. ಅಭಿವೃದ್ಧಿ ಜೊತೆಗೆ ಪರಿಸರ ಸಂರಕ್ಷಣೆಗೂ ಆದ್ಯತೆ ನೀಡಬೇಕಿದೆ ಅಂದರು. ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಂದಾಗಿ ವಾಹನ ಸವಾರರು ಮತ್ತು ಸ್ಥಳೀಯರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕಿರಿದಾದ ರಸ್ತೆ ಆಮೆಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಯಿಂದ ಅಪಘಾತಗಳಿಗೆ ಕಾರಣವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ನೆಪದಲ್ಲಿ ರಸ್ತೆಯೆಲ್ಲ ಧೂಳುಮಯವಾಗಿದೆ. ಈ ರಸ್ತೆಯಲ್ಲಿನ ನಾಗರಿಕರು ನರಕ ಯಾತನೆ ಅನುಭವಿಸುವಂತಾಗಿದೆ ಅಂತ ಬಿಜೆಪಿ ಮುಖಂಡ ಮೃತ್ಯುಂಜಯ ಮತ್ತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಮಧುಗಿರಿ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯು ತೊಂದರೆಯಾಗ್ತಿರುವ ಬಗ್ಗೆ ಸ್ಥಳೀಯ ಮಟ್ಟದ ಹೋಟೆಲ್ನ ಮಾಲೀಕರು 1 ವಾರದಲ್ಲಿ ಚರಂಡಿಯ ಕಾಮಗಾರಿಯನ್ನು ಮುಗಿಸೋದಾಗಿ ತಿಳಿಸಿ 1 ತಿಂಗಳಾದರೂ ಚರಂಡಿಯ ಕಾಮಗಾರಿ ಮುಗಿದಿಲ್ಲ. ಆದ ಕಾರಣ ನಮ್ಮ ಹೋಟೆಲ್ಗೆ ವ್ಯಾಪಾರವೇ ಇಲ್ಲದಂತಾಗಿದೆ ಅಂತ ಹೋಟೆಲ್ನ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತೂ ಇಂತೂ ಚಿಮೂಲ್ ಅಧ್ಯಕ್ಷರ ಆಯ್ಕೆ ಫೈನಲ್. ಬಾಗೇಪಲ್ಲಿಗೆ ಒಲಿಯಿತು ಚಿಮೂಲ್ ಮೊದಲ ಅಧ್ಯಕ್ಷ ಸ್ಥಾನ. ಶಾಸಕ ಸುಬ್ಬಾರೆಡ್ಡಿ, ಸಚಿವ ಸುಧಾಕರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ. ಮುಂದುವರೆದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಆಂತರಿಕ ಕಲಹ. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಮಹಾಶಿವರಾತ್ರಿ ಆಚರಣೆ. ಚಿಕ್ಕಬಳ್ಳಾಪುರದ ಮರಳು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿವಲಿಂಗ ದರ್ಶನ. ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ ಪರಶಿವನ ಆರಾಧನೆ. 500 ವರ್ಷಗಳ ಇತಿಹಾಸ ಹೊಂದಿರುವ ಹನಪನಹಳ್ಳಿ ದೇವಾಲಯ. ಗುಡಿಬಂಡೆ ತಾಲೂಕಿನ ಹನಪನಹಳ್ಳಿ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಮಹಾಶಿವರಾತ್ರಿ ಸಡಗರ. ಶಿವನಿಗೆ ವಿಶೇಷ ಪೂಜೆ, ಅಲಂಕಾರ. ಪ್ರತಿದಿನ ನೋಡ್ತಾ ಇರಿ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್.